ನೀ ಯಾಕೋ ಬಂದ ಇಲ್ಲಿಗೆ? ನೀನ್ ಮುಖ ನೋಡಲು ನನಗೆ ಅಸಹ್ಯ ಆಗುತ್ತೆ. ಮೊದಲು ಇಲ್ಲಿಂದ ಹೊರಟು ಹೋಗು. ಈ ಕಿಚ್ಚನಾರ ಮನೆಗೆ ಬಂದು ನನ್ನನ್ನು ಇಲ್ಲಿ ಏಕೆ ಬಂದೆ ಎಂದು ಕೇಳುತ್ತಿರುವೆಯಲ್ಲ, ನಿನಗೆಷ್ಟಿರಬೇಕು ಪೊಗರು? ನನ್ನನ್ನು ಯಾರೆಂದು ತಿಳಿದುಕೊಂಡಿರುವೆ? ಈ ಸಾಮ್ರಾಜ್ಯದ ಅಧಿಪತಿ ಕಡೆ ಮಹಾರಾಜ. ಅಂದರೆ ಮದನ್ನ ಅಣ್ಣನ? ಹೌದು ಕಣೆ, ಹೌದು. ಆ ಮೇಘರಾಜನಿಗೆ ಮೇಘಾಧಿಪತಿ, ಆ ಸೂರ್ಯ ದೇವನಿಗೆ ಸೂರ್ಯಾಧಿಪತಿ, ಈ ಅರಮನೆಗೆ ಅಧಿಪತಿ. ಏ ಕಿಚ್ಚ, ನೀನ್ಯಾವತ್ತು ನನ್ನ ಹಾಳು ಮಾಡಲು ಪ್ರಯತ್ನಿಸಿದ್ದು ಎಂದು ಮದನ್ಗೆ ಗೊತ್ತಾದ್ರೆ ನಿನ್ ಗತಿ ಏನಾಗುತ್ತೆ ಅಂತ ಗೊತ್ತೇನೋ ನಿನ್ಗೆ? ಹೇಳುವೆಯಾ? ಹೇಳು. ನಿನ್ನ ಗಟ್ಟು ಬೆದರಿಕೆಗೆ ಎದುರುವಷ್ಟು ಮೂರ್ಖನಲ್ಲ ಈ ಕಿಚ್ಚ. ನಾನು ನಿನ್ನ ಮತ್ತು ಸಂಜಯನ ಪ್ರೀತಿಯ ವಿಷಯವನ್ನು ಹೇಳಿದರೆ ನೀನು ಬೀಳುವೆ ಬೆಚ್ಚು. ನಂತರ ಸಂಜಯ್ ಹಿಡಿಯುವುದು ಮದಂಗೆ ಪ್ರೀತಿಯ ಹುಚ್ಚು. ಬೇಡ ಕಿಚ್ಚ, ದಯವಿಟ್ಟು ಹಾಗೆ ಮಾಡಬೇಡ. ಈ ವಿಷಯ ಮದನ್ಗೆ ಗೊತ್ತಾಗೋದು ಬೇಡ, ಪ್ಲೀಸ್. ಇಟ್ಸ್ ಓಕೆ ಕಾವೇರಿ, ನನ್ನ ಮ್ಯಾಟ್ರು ನೀನು ಮದನ್ಗೆ ಹೇಳಬೇಡ, ನಾನು ನಿನ್ನ ಮ್ಯಾಟ್ರನ್ನು ಮದನ್ಗೆ ಹೇಳುವುದಿಲ್ಲ, ಸರಿ ತಾನೇ?